ಬೆಳಗಾವಿಯಲ್ಲಿ ಮತ್ತೆ ಆಕ್ಟಿವ್ ಆಯ್ತಾ ನಕಲಿ ಬಾಂಡ್ ತಯಾರಿಕಾ ಗ್ಯಾಂಗ್. ಇಂಥದ್ದೊಂದು ಪ್ರಕರಣ ಇವಾಗ ಮತ್ತೆ ಅಲ್ಲಿ ನಡೆದಿದೆ. ಈ ತೆಲಗಿ ಪ್ರಕರಣ ಏನು ನಡೆದಿತ್ತು ಈ ಹಿಂದೆ, ಅದಾದ ಬಳಿಕ ಬೆಳಗಾವಿಯಲ್ಲಿ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಆಸ್ತಿ ಪರಭಾರೆ ಮಾಡೋದಕ್ಕೆ ಸರ್ಕಾರಿ ಅಧಿಕಾರಿಗಳೇ ನಕಲಿ ಬಾಂಡ್ ತಯಾರಿಸಿ ವಂಚಿಸಿರುವಂತಹ ಆರೋಪ. ಸುಮಾರು 6 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನು 3 ಕೋಟಿಗೆ ಮಾರಾಟ ಮಾಡಿರ್ತಕ್ಕಂಥ ಆರೋಪ ಕೇಳಿಬಂದಿದೆ. ಸವದತ್ತಿ ತಾಲೂಕು ಪಂಚಾಯಿತಿ ಇಒ ಮತ್ತು ಮಾಡಮಗೇರಿ PDO ವಿರುದ್ಧ ದೂರಾಗಿದೆ. ಸವದತ್ತಿ ತಾಲೂಕಿನ ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವರು 12 ಗುಂಟೆ ಜಾಗದ ಪೈಕಿ 6 ಗುಂಟೆ ಜಾಗವನ್ನು 3 ಕೋಟಿಗೆ ಮಾರಾಟ ಮಾಡಿದ್ದಾರೆ. ಅದು ಕೂಡ ನಕಲಿ ಸಹಿ, ನಕಲಿ ಬಾಂಡ್ ಹಾಗೂ ಫೇಸ್ಬುಕ್. ಇದರಿಂದ ಈ ಎಲ್ಲ ಪ್ರಕರಣ ಈಗ ಹೊರಗೆ ಬಂದಿದೆ. ಮಾಡಮಗೇರಿ ಗ್ರಾಮ ಪಂಚಾಯತ್ PDO ಮತ್ತು ಸವದತ್ತಿ ತಾಲೂಕ್ ಪಂಚಾಯತ್ ಇಒ ಅವರ ಒಂದು ನಕಲಿ ಬಾಂಡ್ ಸೃಷ್ಟಿ ಮಾಡ್ತಾರೆ. ₹100 ನಕಲಿ ಬಾಂಡ್ ಸೃಷ್ಟಿ ಮಾಡಿ 6 ಗುಂಟೆ ಎನೆಯ ಪ್ಲಾಟ್ ಬೇರೆದವ್ರಿಗೆ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದ ನಂತರ ಯಾರ ಪ್ಲಾಟ್ ಮಾರಾಟ ಆಗಿತ್ತಲ್ಲ ಅವ್ರು ಹೋಗಿ ತಕ್ಷಣ ಒಂದು ಅರ್ಜಿ ಕೊಡ್ತಾರೆ. ನಮ್ಮದು ಪ್ರಾಪರ್ಟಿ ಐತಿ, ನಾವು ಯಾವುದು ಬಾಂಡ್ ಮಾಡಿಲ್ಲ, ನೀವು ಇದನ್ನು ಉತ್ತಾರ ಮಾಡಬಾರದು ಅಂದಕ್ಕೂ ಆ ಉತ್ತಾರ ನೋಟಿಸ್ ಪೀರಿಯಡ್ ಒಳಗನ ಅರ್ಜಿ ಕೊಟ್ಟರು ಸಹ ಅವ್ರು ತಾಬುಡ್ ತುಬುಡ್ ಇಒ ಮತ್ತು PDO ಕೂಡಿ ಬೇರೆದವ್ರು ಉತ್ತಾರ ಮಾಡಿ ಮಾರಾಟ ಮಾಡಿದ್ದಾರೆ. ಈಗಾಗಲೇ ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಇದು ಯಾವ ರೀತಿ ವಂಚನೆ, ಸ್ವಲ್ಪ ಇದ್ರ ಬಗ್ಗೆ ವಿವರಣೆ ಕೊಡ್ಬೋದಾ? ಅರವಿಂದ್, ಪ್ರಮುಖವಾಗಿ ಏನಂತಾರೆ 90ರ ದಶಕದಲ್ಲಿ ರಾಜ್ಯ ಅಷ್ಟಲ್ಲ ದೇಶಕ್ಕೆ ಏನಂತಂದ್ರೆ ಒಂದು ಕುಖ್ಯಾತಿ ಪಡೆದಂತ ಬೆಳಗಾವಿ ಜಿಲ್ಲೆಯಿಂದ ಒಂದು ನಕಲಿ ಬಾಂಡ್ ಬರ್ತಾ ಇತ್ತು. ಅದೇ ರೀತಿ ಇಲ್ಲೂ ಕೂಡ ಏನಂತಂದ್ರೆ ಒಂದಿಷ್ಟು ನಕಲಿ ಬಾಂಡ್ಗಳನ್ನ ತಯಾರು ಮಾಡ್ತಾರೆ. ಇದಕ್ಕೆ ಪ್ರಮುಖವಾಗಿ ಏನಂತಂದ್ರೆ ಫೇಸ್ಬುಕ್ ಅಲ್ಲಿ ಇರ್ತಕ್ಕಂಥ ಅಮರೇಶ್ ಅನ್ನೋರ ಫೋಟೋನ ಡೌನ್ಲೋಡ್ ಮಾಡ್ಕೊಂಡಿದ್ರು ಮತ್ತು ಅವರ ಸಹಿ ಏನಿದೆ ಆ ಸಹಿನ ಡೌನ್ಲೋಡ್ ಮಾಡಿಕೊಂಡು ಒಂದು ₹100 ನಕಲಿ ಛಾಪಾ ಕಾಗದವನ್ನ ಪ್ರಿಂಟ್ ಮಾಡಿರುವಂಥದ್ದು. ಅದು ಬೆಳಗಾವಿಯ ಸವದತ್ತಿ ತಾಲೂಕಿನ ಮಾಡಮಗೇರಿ ಏನು PDO ಇದ್ದಾರೆ ಅವ್ರ ಮೇಲೆ ಮತ್ತೆ ಸವದತ್ತಿ ಇಒ ಏನು ಯಶವಂತ್ ಇದ್ದಾರೆ ಅವ್ರ ಮೇಲೆ ಈ ಒಂದು ಆರೋಪ ಬರ್ತಾ ಇರುವಂಥದ್ದು. ಮತ್ತು ಈಗಾಗಲೇ ಈ ಎಲ್ಲ ದಾಖಲಾತಿಗಳನ್ನ ಲಕ್ಕನ ಸೂಸಿದೇನೋ ಸೋಷಿಯಲ್ ವರ್ಕರ್ ಇದ್ದಾರೆ, ಸಮಾಜಸೇವಕರು ಇದನ್ನ ಬಹಿರಂಗಗೊಳಿಸಿದ್ದಾರೆ. ಹೀಗಾಗಿ ಇದು ಈ ತರ ಬಹಳಷ್ಟು ಕಡೆ ಇದೆ, ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಈ ತರ ಮಾಡ್ತಾರೆ. ಇದಕ್ಕೆಲ್ಲ ಪ್ರಮುಖವಾಗಿ PDOಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದು ತನಿಖೆ ಆಗಬೇಕು ಹಾಗೆ ಅಂತ ಹೇಳಿ ಮುರುಗೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ದಿಲೀಪ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.